ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಬೋಟ್ ನೆಕ್ ಬ್ಲೌಸ್ನ ನಾನು ಕಟ್ಟಿಂಗ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಫ್ರೆಂಡ್ಸ್, ನಾನು ಕಟಿಂಗ್ ಮಾಡಬೇಕಾದ್ರೆ ಒಂದು ಮಿಸ್ಟೇಕನ್ನು ಮಾಡಿದ್ದೀನಿ. ಆ ಮಿಸ್ಟೇಕನ್ನು ಕೂಡ ನಿಮಗೆ ಹೇಳ್ತೀನಿ. ನೀವು ಆ ಮಿಸ್ಟೇಕನ್ನು ಮಾಡದೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಕ್ ಸೈಡ್ ಕೂಡ ನಾನು ಈ ರೀತಿ ಪಾಟ್ ನೆಕ್ಕನ್ನು ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇದಕ್ಕೋಸ್ಕರ ನಾನು 1 ಮೀಟರ್ ಕಾಟನ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಇದು ಬ್ಯಾಕ್ ಕುಕ್ಸ್ ಆಗಿರೋದ್ರಿಂದ ಓಪನಿಂಗ್ ಸೈಡು ನಮ್ಮ ಸೈಡ್ಗೆ ಪ್ಲೇಸ್ ಮಾಡ್ಕೋಬೇಕು. ನಮ್ಗೆ ಆಪೋಸಿಟ್ ಸೈಡು ಕ್ಲೋಸಿಂಗಲ್ಲಿ ಇಟ್ಕೋಬೇಕು ಲೈನಿಂಗನ್ನು. ನೋಡಿ, ಫಸ್ಟು ಸ್ಟ್ರೈಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಮತ್ತು ಸೈಡಲ್ಲೂ ಅಷ್ಟೇ ಉಕ್ಸ್ ಪಟ್ಟಿ ಮತ್ತು ಗಾಜಾ ಪಟ್ಟಿಗೋಸ್ಕರ 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡಿ, ಶೋಲ್ಡರ್ ಹತ್ರದಿಂದ ಬ್ಯಾಕ್ ಡಾಟ್ಸ್ ಸ್ಟಿಚ್ ಮಾಡಿರ್ತಾರೆ ಅಲ್ಲಿವರೆಗೂ ಈ ರೀತಿ ಟೇಪಿಂದ ಮೆಜರ್ ಮಾಡ್ಕೊಂಡಾಗ ನಮಗೆ 13 ಇಂಚ್ ಇದೆ. 13 ಇಂಚಿಗೆ ನಾವು 1 ಇಂಚನ್ನು ಆ್ಯಡ್ ಮಾಡಿಕೊಂಡು 14 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೋಸ್ಕರ ಮತ್ತು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ಸ್ ಹತ್ರ ಒಂದು 1/2 ಇಂಚ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕೆಳಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು 13 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಈ 2 ಡಾಟ್ಸ್ನ ಈ ರೀತಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಮತ್ತು ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ಗೋಸ್ಕರ ತೊಗೊಂಡಾಗ ನಮಗೆ ಟೋಟಲಾಗಿ 14 ಇಂಚಸ್ ಆಗುತ್ತೆ. ಈಗ ವೇಸ್ಟ್ ರೌಂಡ್ ಬಂದು 24 ಇಂಚಸ್ ಇದೆ. 24/4 ಮಾಡಿದಾಗ ನಮಗೆ 6 ಇಂಚಸ್ ಆಗುತ್ತೆ, 4ನೇ ಒಂದು ಭಾಗ. ಮತ್ತು ಡಾಟ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ, ಮಾರ್ಜಿನ್ಗೋಸ್ಕರ ಇಲ್ಲಿ 2 ಇಂಚಸ್ಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಬಂದು ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ವೇಸ್ಟಲ್ಲಿ 4ನೇ ಒಂದು ಭಾಗ ಎಷ್ಟು ಬಂದಿರುತ್ತೋ ಅದಕ್ಕೆ 2 ಇಂಚಸ್ನ ಆ್ಯಡ್ ಮಾಡಿಕೊಂಡು ನೀವು ಚೆಸ್ಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 6 ಇಂಚಸ್ಗೆ ನಾನು 2 ಇಂಚಸ್ನ ಆ್ಯಡ್ ಮಾಡಿಕೊಂಡು 8 ಇಂಚಸ್ಗೆ ನಾನು ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಕಸ್ಟಮರ್ ಹತ್ರದಿಂದ ಫುಲ್ ಶೋಲ್ಡರನ್ನು ಮೆಜರ್ ಮಾಡ್ಕೊಂಡಿದ್ದೆ. ಫುಲ್ ಶೋಲ್ಡರ್ ಬಂದಿರೋದು 14 ಇಂಚ್ ಇದೆ. 14 ಇಂಚಸ್ನ ಬೈ 2 ಮಾಡಿದಾಗ ನಮಗೆ 7 ಇಂಚಸ್ ಆಗುತ್ತೆ. ನೋಡಿ, ಫುಲ್ ಶೋಲ್ಡರನ್ನು ನಾನು 7 ಇಂಚಸ್ ತೊಗೊಂಡಿದ್ದೀನಿ. ಮತ್ತು ಕೆಳಗಡೆ ಬಂದಾಗ ನಾನು ನೋಡಿ 6.5 ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರಬಾರ್ದು ಅಂದರೆ ನಾವು ಕೆಳಗಡೆ ನೋಡಿ ಈ ರೀತಿ 7 ಇಂಚಸ್ಗೆ ನಾವು ಫುಲ್ ಶೋಲ್ಡರನ್ನು ಮಾರ್ಕ್ ಮಾಡಿಕೊಂಡು ಆರ್ಮ್ ಡೌನ್ 7 ಇಂಚಸ್ಗೆ ಮಾರ್ಕ್ ಮಾಡ್ಕೊತೀವಲ್ವ, ಅಲ್ಲಿ ನಾವು ಒಂದು 1/2 ಇಂಚು ಒಳಗಡೆಗೆ 6.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲೇ ಮಿಸ್ಟೇಕ್ ಮಾಡಿರೋದು. ನೀವು ಕಟಿಂಗ್ ಮಾಡಬೇಕಾದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು 1/2 ಇಂಚ್ ಒಳಗಡೆಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ, ಆದರೆ ನಾನು ಬೈ ಮಿಸ್ಟೇಕಾಗಿ 7 ಇಂಚಸ್ಗೆ ನಾನು ಆರ್ಮೋಲನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗೇನು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದರಲ್ಲಿ 3/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಆರ್ಮ್ ಕರ್ವನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ನಮಗೆ ಈಗ ನಾವೇನು 7 ಇಂಚಸ್ ಫುಲ್ ಶೋಲ್ಡರನ್ನು ತೊಗೊಂಡಿದ್ದೀವಿ ಅದರಲ್ಲಿ ನೋಡಿ ಶೋಲ್ಡರ್ ಪಟ್ಟಿಗೋಸ್ಕರ 3 ಇಂಚಸ್ನ ತೊಗೊತಾ ಇದ್ದೀನಿ. ಹಾಗೆ ನೆಕ್ ವಿಡ್ತ್ಗೋಸ್ಕರ ನಾನು 4 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಡೌನ್ಗೋಸ್ಕರ ನಾನು ಇಲ್ಲಿ 2.5 ಇಂಚಸ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ಬಾಕ್ಸ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 4 ಇಂಚಸ್ಗೆ ಈ ರೀತಿ ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡಿಕೊಂಡು ಈ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಬೋಟ್ ನೆಕ್ಕನ್ನು ಈ ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನೆಕ್ಕನ್ನು ಕಟ್ ಮಾಡ್ತಾಯಿಲ್ಲ. ನಾನು ನೆಕ್ಕನ್ನು ಕ್ಯಾನ್ವಾಸ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಈಗ ನಾವು ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಶೋಲ್ಡರ್ ಸೈಡು ಒಂದು 1/2 ಇಂಚಿಗೆ ಈ ರೀತಿ ನಾವು ಕ್ರಾಸಾಗಿ ಒಂದು ಲೈನ್ ಹಾಕ್ಕೋಬೇಕು. ಹಾಗೆ ಇಲ್ಲಿ ಆರ್ಮ್ ರೌಂಡ್ ಬಂದು 13.5 ಇಂಚ್ ಇದೆ ಇವ್ರದ್ದು. 13.5 ಇಂಚಿನ ಬೈ 2 ಮಾಡಿದಾಗ ನಮಗೆ 6.25 ಇಂಚು ಬರುತ್ತೆ. ನೋಡಿ, ನಾವು 6.25 ಇಂಚು ಆರ್ಮ್ ರೌಂಡ್ ಮ್ಯಾಚ್ ಆಗುತ್ತೆ ಇಲ್ವ ಅಂತ ಈ ರೀತಿ ಟೇಪಿಂದ ಚೆಕ್ ಮಾಡ್ಕೋಬೇಕು. ನನಗಿಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದ್ರಿಂದ ನಾನೇನು ಚೇಂಜಸ್ ಮಾಡ್ತಿಲ್ಲ. ನಾನಿಲ್ಲಿ ರಫ್ ಸ್ಕೆಚ್ಚಲ್ಲಿ ತೋರಿಸ್ತಿದ್ದೀನಿ ಅಷ್ಟೇ, ನೆಕ್ಕು ಈ ರೀತಿ ಬರುತ್ತೆ ಅಂತ. ನೋಡಿ, ಬ್ಯಾಕ್ ನೆಕ್ ಬಂದು ಅವ್ರದ್ದು 3 ಇಂಚಸ್ ಇದೆ. ಮಾರ್ಜಿನ್ಗೋಸ್ಕರ ಸೈಡ್ಸ್ಕೊಂಡು ನಾನಿಲ್ಲಿ 3.25 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆಯಿಂದ ಮೇಲೆಗಡೆ 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಬಂದು ನಾನು ಕೆಳಗಡೆ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು 4 ಇಂಚ್ ಬೇಕಾದರೂ ತೊಗೋಬೋದು, ಆದರೆ ನೆಕ್ಕು ಬ್ರಾಡ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಯಾರಾದರೂ ಬ್ರಾಡ್ ನೆಕ್ಕನ್ನು ಪ್ರಿಫರ್ ಮಾಡ್ತಾರೆ ಅಂದರೆ ನೀವು 4 ಇಂಚಸ್ ಇಲ್ಲ 4.5 ಇಂಚಸ್ವರೆಗೂ ನೀವು ಈ ರೀತಿ ನೆಕ್ಕನ್ನು ಡ್ರಾ ಮಾಡ್ಕೋಬೋದು. ಇದು ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 3.5 ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪಾಟ್ ಶೇಪ್ ಅನ್ನೋದು ನಮಗೆ ಬ್ಯಾಕ್ ಸೈಡು ಬರುತ್ತೆ. ಇದನ್ನು ನಾನು ಕ್ಯಾನ್ವಾಸ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಬ್ಯಾಕ್ ಡಾಟ್ಸ್ಗೋಸ್ಕರ ನಾವೇನು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿಂದ ಟೇಪನ್ನು ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ನಾವು
ಈ ರೀತಿ ಬ್ಯಾಕ್ ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಡಾಟ್ಸ್ ಯಾವತ್ತೇ ಆಗಲಿ ನಮಗೆ ಬ್ಯಾಕ್ ನೆಕ್ ಡೀಪ್ ಏನಿರುತ್ತೋ ಅದಕ್ಕಿಂತ ಕೆಳಗಡೆ ಇರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮಾರ್ಜಿನ್ ಸೈಡು ಒಂದು 1/2 ಇಂಚಿಗೆ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಆಗ ನಿಮಗೆ ಸೈಡ್ಸ್ ಅನ್ನೋದು ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡಿದಾಗ. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಡಾಟ್ಸ್ ಹತ್ರ ಈ ರೀತಿ ಒಂದು ಟಕ್ಸನ್ನು ಇಟ್ಕೋತಾ ಇದ್ದೀನಿ. ಮತ್ತು ನೋಡಿ ಇಲ್ಲಿ ಮಾರ್ಜಿನ್ ಸೈಡು ಒಂದು 1/2 ಇಂಚ್ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೈಡ್ ಮಾರ್ಜಿನ್ಸ್ ಹತ್ರ ಕೂಡ ನಾವು ಈ ರೀತಿ ಚಿಕ್ಕದಾಗಿ ಟಕ್ಸನ್ನು ಇಟ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ ನಂತರ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು ಸ್ಲೀವ್ಸ್ ನಮಗೆ ರೌಂಡ್ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೋಬೇಕು. 6.25 ಇಂಚ್ ಬರ್ತಿದೆ. 6.25 ಇಂಚಿಗೆ ನಾವು ಈಗ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟು ಆಲ್ರೆಡಿ ಇಲ್ಲಿ ಲೈನಿಂಗ್ ಡಬಲ್ ಫೋಲ್ಡಿಂಗಲ್ಲಿದೆ. ಈಗ ಮತ್ತೆ ಇನ್ನೊಂದು ಫೋಲ್ಡಿಂಗನ್ನು ಮಾಡಿಕೊಂಡು ನಾವು 2 ಸ್ಲೀವ್ಸ್ನ ಅಟ್ ಎ ಟೈಮ್ ಒಂದೇ ಸಲ ಕಟ್ ಮಾಡ್ಕೋತೀವಿ. ಈಗ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಏನು ಹೆಚ್ಚು ಕಡಿಮೆ ಅಲ್ಲಿರುತ್ತೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೊಬಿಡಿ. ಕಸ್ಟಮರ್ಸು ಸ್ಲೀವ್ಸ್ ಲೆಂತ್ ಬಂದು 4.25 ಇಂಚ್ ಬೇಕಂತೆ. ಅದಕ್ಕೆ ಮೇಲ್ಗಡೆ 1/2 ಇಂಚಿನ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ 5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ ನಿಮಗೆ ಸ್ಲೀವ್ಸ್ ಲೆಂತ್ ಎಷ್ಟು ಬಂದಿರುತ್ತೋ ಅದರಲ್ಲಿ 1/2 ಇಂಚ್ ಹಾಫ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಮಗೆ ಸ್ಲೀವ್ಸ್ ಆರ್ಮ್ ಡೌನ್ ಅನ್ನೋದು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನಮಗೆ ಸ್ಲೀವ್ಸ್ ಆರ್ಮ್ ರೌಂಡ್ ಬಂದು 6.25 ಇಂಚ್ ಇದೆ. ಮೇಲ್ಗಡೆ ಲೈನಿಂದ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾರ್ಜಿನನ್ನು ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಮೇಲ್ಗಡೆ ಲೈನಲ್ಲಿ 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಆ 2 ಇಂಚಸಲ್ಲಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನಾನೀಗ ಸ್ಲೀವ್ಸ್ ಮಾರ್ಕಿಂಗ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸ್ಲೀವ್ಸ್ ಲೂಸ್ ಬಂದು ಅವ್ರದ್ದು 10 ಇಂಚಸ್ ಇದೆ. ಅದರಲ್ಲಿ ಬೈ 2 ಮಾಡಿದಾಗ ನಮಗೆ 5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿರೋ ಸ್ಲೀವ್ಸು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇಲ್ಲ ನೋಡಿ. ನನಗೆ 6.25 ಇಂಚ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರಾದರೂ ಬಿಗಿನರ್ಸು ಸ್ಟಿಚಿಂಗನ್ನು ಕಲಿತಾ ಇದ್ದರೆ ಖಂಡಿತವಾಗ್ಲೂ ಈ ಆರ್ಮ್ ಸ್ಕೇಲನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಆರ್ಮ್ ಸ್ಕೇಲು ಮತ್ತು ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಈಸಿಯಾಗಿ ಸ್ಲೀವ್ಸ್ ಕಟ್ಟಿಂಗನ್ನ ಮಾಡ್ಕೋಬೋದು. ಈಗ ಸ್ಲೀವ್ಸ್ನ ಈ ರೀತಿ ಓಪನ್ ಮಾಡಿಕೊಂಡು ನೋಡಿ ಮಿಡ್ಡಿಲಿಂದ 1 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀರೋ ಆ 1 ಇಂಚ್ ಹತ್ರದಿಂದ ಮಾರ್ಜಿನ್ 2 ಇಂಚಸ್ ಹೊತ್ತಿಗೆ ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಆ ಸೆಂಟರ್ ಪಾಯಿಂಟ್ ಹತ್ರ ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಇದೇ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನಾನು ಫ್ರಂಟ್ ಆರ್ಮೋಲ್ ಶೇಪನ್ನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಕೂಡ ನಾವು ಕಟ್ ಮಾಡ್ಕೋಬೇಕು. ಈಗ ಅಲ್ಲಿ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ನಮಗೆ ಫ್ರಂಟ್ ಆರ್ಮೋಲ್ ಶೇಪ್ ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ನಾವು ಈ ರೀತಿ ಚಿಕ್ಕದಾಗಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಆಗಲೇ ನಾವು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಬೇಕಾದ್ರೆ ಓಪನಿಂಗ್ ಸೈಡನ್ನು ಲೈನಿಂಗ್ ಪ್ಲೇಸ್ ಮಾಡ್ಕೊಂಡು ಕಟ್ ಮಾಡಿದ್ವಿ. ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇರೋದ್ರಿಂದ ಇದು ಬ್ಯಾಕ್ ಹುಕ್ ಬ್ಲೌಸ್ ಆಗಿರೋದ್ರಿಂದ ಕ್ಲೋಸಿಂಗ್ ಸೈಡನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾವೇನು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿಗೋಸ್ಕರ ಒಂದು 1/4 ಇಂಚ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಆ ಮಾರ್ಜಿನ್ಗೆ ಔಟ್ಸೈಡ್ ಬರೋ ಥರ ನಾವು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಹೇಗಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ನಾವು ಮಾರ್ಕನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ವೀಲ್ ಮಾರ್ಕರನ್ನು ತಗೊಂಡು ನೋಡಿ ಆರ್ಮ್ ರೌಂಡನ್ನು ನಾನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆರ್ಮ್ ರೌಂಡು ಮತ್ತು ಫ್ರಂಟ್ ಡೀಪ್ ಮಾರ್ಕಿಂಗ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಸಿಯಾಗಿ ನಮಗೆ ಕೆಳಗಡೆ ಕೂಡ ಈ ರೀತಿ ಪ್ರಿಂಟ್ ಅನ್ನೋದು ಕಾಣಿಸುತ್ತೆ. ನಾವು ಆಗ ಈಸಿಯಾಗಿ ನೋಡಿ ಈ ರೀತಿ ಆರ್ಮ್ ರೌಂಡನ್ನು ಡ್ರಾ ಮಾಡ್ಕೋಬೋದು. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಆರ್ಮ್ ರೌಂಡ್ ಅನ್ನೋದು ನಾವು ಒಂದು 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕಾಗಿತ್ತು. ಆದರೆ ನಾನು ಇಲ್ಲಿ ಬೈ ಮಿಸ್ಟೇಕ್ ಮಾಡಿರೋದ್ರಿಂದ ಇಲ್ಲಿ 1/4 ಇಂಚಿಗೆ ನಾನು ಈ ರೀತಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬ್ಯಾಕ್ ಪಾರ್ಟಲ್ಲಿ 1/2 ಇಂಚು ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನೀವು ಫ್ರಂಟ್ ಪಾರ್ಟಲ್ಲಿ ಒಂದು 1/4 ಇಂಚ್ ಫ್ರಂಟ್ ಆರ್ಮ್ ರೌಂಡನ್ನು ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟಲ್ಲಿ ಒಂದು 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಒಂದು ಫ್ರಂಟಲ್ಲಿ ಒಂದು 1/4 ಇಂಚು ಆರ್ಮ್ ರೌಂಡನ್ನು ನಾವು ಮಾರ್ಕ್ ಮಾಡಿಕೊಂಡಾಗ ನಮಗೆ ಆರ್ಮ್ ರೌಂಡ್ ಹತ್ರ ರಿಂಕಲ್ಸ್ ಅನ್ನೋದು ಬರದೇ ಇರುತ್ತೆ. ಈಗ ಫ್ರಂಟ್ ಬೋಟ್ ನೆಕ್ಗೋಸ್ಕರ ನಾನು 3.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು
ನೋಡಿ ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಬೋಟ್ ನೆಕ್ಕನ್ನು ಮಾರ್ಕ್ ಮಾಡಿಕೊಂಡೆ. ನಾನು ಡೈರೆಕ್ಟ್ ಕಸ್ಟಮರ್ ಹತ್ರದಿಂದ ಶೋಲ್ಡರ್ ಟು ಚೆಸ್ಟ್ ಪಾಯಿಂಟ್ ಅನ್ನೋದನ್ನು ನಾನು ಮೆಜರ್ ಮಾಡ್ಕೊಂಡಿದ್ದೆ. ನೋಡಿ ಅವ್ರದ್ದು ಬಂದು ಇಲ್ಲಿ 9 ಇಂಚ್ ಬರ್ತಿದೆ, ನಾನು 9 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಕ್ಲೋಸಿಂಗ್ ಸೈಡಿಂದ ನಾನು 3.5 ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಪೆಕ್ಸ್ ಟು ಅಪೆಕ್ಸ್ ಬಂದು ನಾನು 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದು ಬಂದು ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಮೈನ್ ಡಾಟ್ಸ್ಗೋಸ್ಕರ ನಾನು 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಪ್ರಿನ್ಸ್ ಕಟ್ ಬ್ಲೌಸು ಅಥವಾ ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಕೆಳಗಡೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಮತ್ತು ಮಾರ್ಜಿನ್ ಹತ್ರ 1 ಇಂಚ್ ಎಕ್ಸ್ಟ್ರಾಗೆ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಲೈನ್ಸ್ನ ಈ ರೀತಿ ಡ್ರಾ ಮಾಡ್ಕೋಬೇಕು. ಇದು ನೀವು ಯಾವುದೇ ಪ್ರಿನ್ಸ್ ಕಟ್ ಬ್ಲೌಸ್ನ ಅಥವಾ ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೂ ಫಸ್ಟು ಕೆಳಗಡೆ ಒಂದು 1/2 ಇಂಚ್ ಜಾಸ್ತಿ ತೊಗೋಬೇಕು ಮತ್ತು ಮೇಲೆ ಅದು ಸೈಡಲ್ಲಿ 1 ಇಂಚ್ ಜಾಸ್ತಿ ತೊಗೋಬೇಕು. ಈಗ ಈ ರೀತಿ ನಾವು ಪ್ರಿನ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ ಅಂತ. ಈಗ ನಾವೇನು ಆರ್ಮ್ ರೌಂಡ್ ಹತ್ರ ನಾವು 3 ಇಂಚಸ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈಗ ರೀತಿ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೋತಾ ಇದ್ದೀನಿ. ಈಗ ನಮಗೆ 5 ಇಂಚಸ್ ಇದೆಯಲ್ವಾ, ನಾವು ಈ ಕಡೆ ಕೂಡ ನಮಗೆ 5 ಇಂಚಸ್ ಬಂದಿದೆಯೋ ಇಲ್ವ ಅಂತ ಚೆಕ್ ಮಾಡಿಕೊಂಡು ನಮಗೆ ಆ 5 ಇಂಚಸ್ ಹತ್ತಿರಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸೈಡ್ಸ್ಗೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮಗೆ ಮಾರ್ಜಿನ್ಸು ಸೈಡ್ ಮಾರ್ಜಿನ್ಸು ಎರಡು ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಎರಡು ಈಕ್ವಲ್ ಆಗಿರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಈ ರೀತಿ ಡ್ರಾ ಮಾಡ್ಕೋಬೇಕು. ಈ ಕಡೆ ಬಂದು 1 ಇಂಚಿಗೆ ಈ ರೀತಿ ಕ್ರಾಸಾಗಿ ನಾನು ಫ್ರಂಟಲ್ಲಿ ಈ ರೀತಿ ಶೇಪನ್ನು ಕೊಟ್ಕೋತಾ ಇದ್ದೀನಿ. ಇದಿಷ್ಟು ಫ್ರಂಟಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಈಗ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ನಾನಿಲ್ಲಿ ಫ್ರಂಟ್ ನೆಕ್ಕು ಅಥವಾ ಬ್ಯಾಕ್ ನೆಕ್ಕನ್ನು ನಾನಿಲ್ಲಿ ಯಾವುದೇ ರೀತಿ ಕಟ್ಟಿಂಗನ್ನು ಮಾಡ್ತಾಯಿಲ್ಲ. ಈ ಬ್ಲೌಸ್ ಮೈನ್ ಫ್ಯಾಬ್ರಿಕ್ ಏನಿದೆಯೋ ಅದು ತುಂಬ ತಿನ್ನಾಗಿರೋದ್ರಿಂದ ಅಂದರೆ ತೆಳುವಾಗಿರೋದ್ರಿಂದ ನಾವು ನೆಕ್ಸ್ಗೆ ಕ್ಯಾನ್ವಸನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನೆಕ್ಸನ್ನು ಕಟ್ ಮಾಡ್ತಾಯಿಲ್ಲ. ನೋಡಿ ಈ ರೀತಿ ಬರುತ್ತೆ. ಆರ್ಮ್ ರೌಂಡ್ ಹತ್ರ ನಾನೇನು ಮಿಸ್ಟೇಕ್ ಮಾಡಿದ್ದೀನೋ ಅದೊಂದನ್ನು ನೀವು ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿ, ಇನ್ನೆಲ್ಲ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ ಮೈನ್ ಫ್ಯಾಬ್ರಿಕ್ನು ಕೂಡ ನಾನು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನಾವು ಮೈನ್ ಫ್ಯಾಬ್ರಿಕ್ನ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ಒಂದು ಕ್ಯಾನ್ವಾಸ್ ಸ್ಟ್ರಿಪ್ಪನ್ನು ತೊಗೊಂಡು ಬ್ಯಾಕ್ ಪಾರ್ಟ್ ನಾನು ನೆಕ್ ಡಿಸೈನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಾರ್ಜಿನ್ಸ್ ಅಂದರೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ ನಾನು ಫಸ್ಟ್ ಇಲ್ಲಿ ಮಾರ್ಜಿನನ್ನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಉಕ್ಸ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಈಗ ನಾನು ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ನೆಕ್ ಡೀಪು ಮತ್ತು ನೆಕ್ ವಿಡ್ತನ್ನು ನಾನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ನೆಕ್ ಡೀಪ್ ಬಂದು ಇಲ್ಲಿ ನಾವು 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ನೋಡಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಬಿಟ್ಟು ನಾವು 4 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 4 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಫಸ್ಟ್ ಮೇಲ್ಗಡೆ ಶೋಲ್ಡರ್ಗೋಸ್ಕರ ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅಲ್ಲೆಲ್ಲ ಈ ರೀತಿ ಸ್ಟ್ರೈಟಾಗಿ ಲೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಈಗ ನಾನು ಶೋಲ್ಡರ್ ಹತ್ರ ನೋಡಿ ಬೋಟ್ ಶೇಪ್ಗೋಸ್ಕರ ನಾನು 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ 6.5 ಇಂಚಸ್ ಇರೋದು ನೆಕ್ಕು. ಫಸ್ಟ್ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ 4 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈ ಬಾಕ್ಸ್ ಶೇಪಲ್ಲಿ ನಾವು ಬೋಟ್ ನೆಕ್ಕನ್ನು ಡ್ರಾ ಮಾಡ್ಕೋಬೇಕು. ನೋಡಿ ಈ ಆರ್ಮ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಬೋಟ್ ಶೇಪ್ಸನ್ನ ಡ್ರಾ ಮಾಡ್ಕೋಬೋದು. ನೋಡಿ ಈ ರೀತಿ. ಈಗ ಇಲ್ಲಿ ಬಂದು ನಾವು ಪಾಟ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು 3.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲೆಗಡೆ ಬಂದು 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡ್ವಿ. ಕೆಳಗಡೆ ಪಾಟ್ ಶೇಪ್ಗೋಸ್ಕರ ನಾನು 3.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಕೆಳಗಡೆಯಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಇದೇ ಆರ್ಮ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ಕರ್ವನ್ನು ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಸ್ಕೇಲ್ ಇದ್ದರೆ ನೀವು ಈಸಿಯಾಗಿ ಈ ಥರ ನೆಕ್ ಶೇಪ್ಸನ್ನು ಡ್ರಾ ಮಾಡ್ಕೋಬೋದು. ಈ ಸ್ಕೇಲು ಅಮೆಝನ್ನು, ಫ್ಲಿಪ್ಕಾರ್ಟು
ಮತ್ತು ಮಿಶೋ ಆ್ಯಪಲ್ಲಿ ಇರುತ್ತೆ. ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಈಸಿಯಾಗಿ ನೆಕ್ ಶೇಪ್ಸು ಮತ್ತು ಬೋಟ್ ನೆಕ್ ಶೇಪ್ಸ್ ಎಲ್ಲ ಈಸಿಯಾಗಿ ಡ್ರಾ ಮಾಡ್ಕೋಬೋದು. ಸ್ಲೀವ್ಸನ್ನು ಕೂಡ ನೀವು ಇದರಲ್ಲೇ ಮಾರ್ಕ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ಪಾಟ್ ಶೇಪನ್ನು ಡ್ರಾ ಮಾಡಿಕೊಂಡು ಮತ್ತು ಮಾರ್ಜಿನ್ಗೋಸ್ಕರ ನಾನು 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ. ಬ್ಲೌಸ್ ಪೀಸಸ್ಸು ನಮಗೆ ತೆಳುವಾಗಿ ಬಂದಾಗ ನಾವು ಈ ರೀತಿ ಕ್ಯಾನ್ವಾಸ್ ಪೇಪರ್ಸ್ನ ಯೂಸ್ ಮಾಡಿಕೊಂಡು ನೆಕ್ಸನ್ನು ಡಿಸೈನ್ ಮಾಡಿದಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ಹಾಗೆ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಆದಷ್ಟು ಬೇಗ ಇದ್ರ ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.